ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಇದು ತುಂಬ ಹಳೆ ವ್ಲಾಗ್. ನಾನು ಮನೇಲಿ ಆ ಥರ ನಡೆದಿರೋದ್ರಿಂದ ಇದು ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಇದು ನನ್ನ ಮಗನ ಬರ್ಡೇ ಶಾಪಿಂಗ್ಗೆ ಅಂತ, ಅಂದರೆ ಬರ್ಡೇ ಡೆಕೋರೇಷನ್ ಮಾಡ್ತೀವಲ್ಲ ಆ ಥೀಮ್ದು ಶಾಪಿಂಗ್ಗೆ ಅಂತ ಹೋಗಿದ್ದು ನಾವು. ಫಸ್ಟ್ ಜಯನಗರ ಹೋದ್ವಿ. ಜಯನಗರಲ್ಲಿ ಅಷ್ಟೇನು ಇಷ್ಟ ಆಗಿಲ್ಲ. ಸೊ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದ್ವಿ. ಟ್ರಾಫಿಕ್ ತುಂಬಾ ಜಾಸ್ತಿ ಇತ್ತು. ಅದು ಸಹ ವೀಕೆಂಡ್ ಬೇರೆ ಆಗಿತ್ತು, ತುಂಬಾ ಜಾಸ್ತಿ ಟ್ರಾಫಿಕ್ ಇತ್ತು. ನಮಗೆ ಚಿಕ್ಕಪೇಟೆಯಲ್ಲಿ ಎಷ್ಟೊಂದು ಶಾಪ್ಗಳಿವೆ. ಅಲ್ಲಿ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ನಮಗೆ. ಅಂದರೆ ಬರ್ಡೇ ಶಾಪಿಂಗ್ ಅಷ್ಟೇ ಅಲ್ಲ, ಬರ್ತ್ಡೇ ಥೀಮ್ ಅಷ್ಟೇ ಅಲ್ಲ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ, ಏನು ಬೇಕು ಎಲ್ಲದೂ ಸಿಗುತ್ತೆ ಪಾರ್ಟಿಗೆ. ಸೊ ನೋಡಿ, ಸಖತ್ ರಶ್ ಇತ್ತು ಇಲ್ಲಿಂದ ಹೋಗಿದ್ದು ಗುರು. ನಾವು ಆ ಕಡೆಯಿಂದ ಬಂದಿಲ್ಲ, ಚಿಕ್ಕಪೇಟೆ ಸೈಡಿಂದ ಬಂದಿಲ್ಲ. ಇದು ಅವೆನ್ಯೂ ರೋಡ್ ಅಂತ ಅಂತಾರಲ್ಲ, ಈ ಕಡೆಯಿಂದ ಬಂದಿದ್ದು. ಯಾಕಂದರೆ ಈ ಕಡೆಯಿಂದ ಬಂದರೆ ನಮಗೆ ಈ ಡೆಕೋರೇಷನ್ ಐಟಮ್ಸು, ಆಮೇಲೆ ಮನೆಗೆ ಕಿಚನ್ ಐಟಮ್ಸು ಆ ಥರ ಎಲ್ಲ ಇಲ್ಲಿ ಸಿಗುತ್ತೆ. ಬರ್ತ್ಡೇ ರಿಟರ್ನ್ ಗಿಫ್ಟ್ಸ್ ಶಾಪು ಆ ಥರ ಎಲ್ಲ ಹೋಲ್ಸೇಲಲ್ಲೂ ಸಿಗುತ್ತೆ, ರಿಟೇಲಲ್ಲೂ ಸಿಗುತ್ತೆ. ಅದೇ ಚಿಕ್ಕಪೇಟೆ ದಾರಿಯಿಂದ ಬಂದರೆ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಅಲ್ಲ, ಆ ಕಡೆಯಿಂದ ಬಂದರೆ ಫಸ್ಟು ಫುಲ್ಲು ಒಂದು ಲೈನು, ಅಂದರೆ 1 ಮೀಟ್ರಷ್ಟು, 500 ಮೀಟ್ರಷ್ಟು ಅದು ಇದೇ ತುಂಬ್ಕೊಂಡಿರುತ್ತೆ. ಏನೋ ಸ್ಯಾರಿ ಅಂಗಡಿನೇ, ಒಂದು ಕಿಲೋಮೀಟ್ರಷ್ಟು ದೂರ ಅದೇ ಇರುತ್ತೆ. ಬರೀ ಸ್ಯಾರಿ ಶಾಪೇ ಇರುತ್ತೆ, ಅಲ್ಲಿ ಇನ್ನೇನಿರಲ್ಲ. ಸ್ಯಾರಿ ಶಾಪು, ಬ್ಲೌಸ್ ಶಾಪು, ಕುರ್ತಾದು ಆ ಥರದ್ದೇ ಶಾಪ್ಗಳಿರುತ್ತೆ ಅಲ್ಲಿ. ಸೊ ನಾವಿದು ಅವೆನ್ಯೂ ರೋಡಿಂದ ಬಂದರೆ ನಮಗೆ ಏನು ಬೇಕು ಎಲ್ಲನೂ ಸಿಗುತ್ತೆ ಇಲ್ಲಿ. ಡ್ರೈ ಫ್ರೂಟ್ಸು, ಆಮೇಲೆ ಬೇಕರ್ಸ್ಗೆ ಏನೇನು ಬೇಕು ಅದು, ಆಮೇಲೆ ಬಳೆಗಳ ಅಂಗಡಿ, ಆ ಥರ ಎಲ್ಲ ಮಕ್ಕಳಿಗೆ ಏನಾದರೂ ಡೈಲಿ ಯೂಸಿಗೆ ಪ್ಯಾಂಟ್ಗಳೆಲ್ಲ ಹಾಕ್ತಾರಲ್ಲ ಅದೆಲ್ಲ ಸಿಗುತ್ತೆ. ನಾನು ಇಲ್ಲಿ ನೋಡಿ ಇವ್ರ ಶಾಪಿಗೆ ಒಂದು ಬಂದೆ. ಚಿಕ್ಕದಾಗಿದ್ರೂ ಇಲ್ಲಿ ಐಟಮ್ಸ್ ಎಲ್ಲ ಸಖತ್ತಾಗಿತ್ತು. ನಮಗೇನು ಬೇಕೋ ಎಲ್ಲನೂ ಇತ್ತು. ನಾನು ತೊಗೊಳ್ತಾ ಇದ್ದೆ. ಇಲ್ಲಿ ನನ್ನ ಸಿಸ್ಟರ್ ಬಂದಿದ್ಲಲ್ವಾ, ಅವಳು ಇಲ್ಲಿ ಸ್ವಲ್ಪ ಶೂಟ್ ಮಾಡಿಕೊಂಡ್ಳು. ಸಿಸ್ಟರ್ ಮಾಡಿದ್ದು ಮಗಳು ಮಾಡಿದ್ದು ಗೊತ್ತಿಲ್ಲ, ಬಟ್ ಮಾಡಿದ್ರು ನೋಡಿ. ಶಾಪ್ ಅಂತೂ ತುಂಬಾ ಚಿಕ್ಕದಾಗಿದೆ, ಬಟ್ ಏನು ಬೇಕೋ ಎಲ್ಲನೂ ಇದೆ ಇಲ್ಲಿ. ಅವ್ರದ್ದು ಗೋಡೌನ್ ಕೂಡ ಇದೆ. ಅವ್ರಿಗೆ ನಾವು ಏನಾದರೂ ಬೇಕು ಅಲ್ಲಿ ಶಾಪಲ್ಲಿ ಇಲ್ಲ ಅಂತ ಅಂದರೆ ಅವರು ಗೋಡೌನ್ಗೆ ಹೋಗ್ಬಿಟ್ಟು ತೊಗೊಬರ್ತಾರೆ. ಈ ಥರ ರೆಡ್, ಇದು ಸೂಪರ್ ಆಗಿತ್ತು. ಇದು ಹ್ಯಾಪಿ ಬರ್ತ್ಡೇ ಅಂತ ಅನಿಸುತ್ತೆ, ಇಲ್ಲ ಆ್ಯನಿವರ್ಸರಿದು. ಹ್ಯಾಪಿ ಆ್ಯನಿವರ್ಸರಿದು ಗ್ರೂಮ್ ಟು ಬಿ ನೋಡಿ. ಈ ಥರ ಶೈನಿಂಗಲ್ಲಿ ಬರುತ್ತಲ್ಲ, ಅದು ಸಖತ್ತಾಗಿರುತ್ತೆ. ನಾನು ಕೂಡ ಅದೊಂದೊಂದು ತೊಗೊಂಡೆ. ಇಲ್ಲಿ ಎಲ್ಲರೂ ಅಂಗಡಿ ಒಳಗಡೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ನಾನು ಒಬ್ಬಳೇ ಹೋಗಿದೆ. ನಾನು ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂತಂದರೆ ತುಂಬ ಹತ್ತಿರದಿಂದ ಮಾಡಿದ ಹಾಗೆ ಆಗುತ್ತೆ. ಇದು ಹಾಫ್ ಬರ್ಡೇದು, ನಮ್ಗೆ ಏನು ಬೇಕಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲನೂ ಇದೆ. ಈ ಲೈಟ್ ಕ್ಯಾಂಡಲ್ಸು, ಆಮೇಲೆ ಕ್ರಾಪ್ಸು ಎಲ್ಲನೂ ಸಿಗುತ್ತೆ. ಮತ್ತು ಕಡಿಮೆ ರೇಟ್ ಕೂಡ, ಓಕೆನಾ. ಆಮೇಲೆ ಅವ್ರು ಹೇಳೋ ಪ್ರೈಸ್ MRP ಕೂಡ ಕಡಿಮೆ ಇರುತ್ತೆ. ಆಮೇಲೆ ಕೂಡ ಅವರು ಡಿಸ್ಕೌಂಟ್ ಮಾಡ್ತಾರೆ ನೋಡಿ. ಕ್ಯಾಪ್ಗಳು ಅಷ್ಟೇ, ಬರ್ತ್ಡೇ ಕ್ಯಾಪ್, ಪಾರ್ಟಿ ಕ್ಯಾಪ್ಸ್ ಎಲ್ಲನೂ ನಮಗೆ ಯಾವ ಡಿಸೈನಲ್ಲಿ ಬೇಕು ಎಲ್ಲನೂ ಇದೆ ಇದರಲ್ಲಿ ನೋಡಿ. ಈ ಥರ ಇದೆ ಇವ್ರದ್ದು ಶಾಪು. ಅವರೇ ಹುಡುಕಬೇಕು ಅಂತ ಇಲ್ಲ, ನಾವು ಕೂಡ ನೋಡಿಕೊಂಡು ತೊಗೋಬೋದು ನಮ್ಗೆ ಯಾವ್ದು ಬೇಕು ಅಂತ ಅಂದ್ಬಿಟ್ಟು. ಹಾಫ್ ಇಯರ್ ಬರ್ಡೇದು ಎಲ್ಲ ಆಯಿತು. ನಾನು ಅಂದ್ಕೊಂಡೆ ನಾನು ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಅಂದ್ಬಿಟ್ಟು. ಈ ಥರ ನೋಡಿ, ಇದಕ್ಕೆ 100 ರೂಪೀಸ್ ಅಷ್ಟೇ. ನೇಮಿಂದು ಸ್ಪೆಲ್ಲಿಂಗ್ ಬರುತ್ತಲ್ಲ, ಲೈಟ್ ಬರುತ್ತೆ, ಅದಕ್ಕೆ 100 ರೂಪೀಸ್ ಅಷ್ಟೇ. ಈ ಥರ ನೋಡಿ ಬ್ಲಾಸ್ಟ್ ಮಾಡ್ತಾರಲ್ಲ, ಪಾರ್ಟಿ ಪೋಪರ್. ಇದು ನಾನು ಇದರಲ್ಲಿ ಒಂದು ಹಾರ್ಟಿನ ತೊಗೊಂಡೆ. ಫಸ್ಟ್ ಪಿಂಕ್ ಹಾರ್ಟಿನ ತೊಗೊಂಡೆ, ಆಮೇಲೆ ಮಗಳು ಪಿಂಕ್ ಬೇಡ ಅಂತ ಅಂದ್ಲು ಅಂತ ಬೇರೆ ತೊಗೊಂಡೆ. ಇದು ಥರ್ಮಾಕೋಲ್ದು ಕೂಡ ಬಾಲ್ಸ್ ನೋಡಿ, ಚಿಕ್ಕದ ಬಾಲ್ಸ್ ಇದೆ ಇದು ಪಾಪರಲ್ಲಿ. ಆಮೇಲೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತೆಲ್ಲ ಲೈಟ್ ನೋಡಿ,
ಅದೇನದು ಲೈಟೆಲ್ಲ ಹಾಕಿ ಬರುತ್ತಲ್ಲ ಅದು. ಇದು ಅಷ್ಟೇ, ಇದು ಒಂದೆಷ್ಟೋ ಅವರು 600 ರುಪೀಸ್ ಏನೋ ಅಂತ ಅಂದರು. 600, 800, 900, 1000 ರುಪೀಸ್ ಒಳಗಡೆ ಇದೆ ಇದೆಲ್ಲ. ಇದು ಕೂಡ ನಾವು ಡಿಸೈನ್ ಮಾಡ್ತೀವಲ್ಲ, ಡೆಕೋರೇಟ್ ಮಾಡ್ತೀವಲ್ಲ, ಅದೆಲ್ಲನೂ ಅಷ್ಟೇ. ಇದು ಕಪ್ ಕೇಕ್ ಹೋಲ್ಡರ್ ಅಂತ ಅನ್ಕೋತೀನಿ ನಾನು. ಅದೆಲ್ಲನೂ ಇದೆ. ಇವಾಗ ಏನಾದರೂ ಹೊಸದಾಗಿಂದ ಯಾರಾದರೂ ಈ ಥರ ಎಲ್ಲ ರೆಂಟಿಗೆ ಕೊಡಬೇಕು, ನಾನೇ ಹೋಗ್ಬಿಟ್ಟು ಇವೆಂಟ್ ಮಾಡಿಕೊಡ್ತೀನಿ ಅಂತ ಅನ್ನೋರಿಗೆಲ್ಲ ಈ ಥರ ಇಲ್ಲಿ ಶಾಪ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು. ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ಕೋಬೋದು. ಇದು ಏನೂ ತೊಂದರೆ ಇಲ್ಲ, ಲಾಸ್ ಕೂಡ ಇಲ್ಲ ಇದರಲ್ಲಿ. ಯಾಕಂದರೆ ಇವಾಗ ನಾರ್ಮಲಾಗಿ ಒಂದು ಬರ್ಡೇ ಡೆಕೋರೇಟ್ ಇವೆಂಟ್ ಅವರಿಗೆ ಕರೆದ್ರೆ, ಒಂದು ನಾರ್ಮಲ್ ಆಗಿರೋದೊಂದು ಡೆಕೋರೇಟ್ ಮಾಡಿಕೊಡಿ ಅಂತ ಅಂದ್ರೂ ಒಂದು 5Kಕ್ಕಿಂತ ಕಡಿಮೆ ಯಾರೂ ಕೂಡ ಮಾಡಿಕೊಡಲ್ಲ. ಅಷ್ಟೇ, ಅವ್ರಿಗೆ ವರ್ಕ್ ಕೂಡ ಇರುತ್ತೆ. ಬಟ್ ನೋಡಿ, ಈ ಥರ ಒಂದು 600 ರುಪೀಸ್ 700 ರುಪೀಸ್ ತೊಗೊಂಡೋದ್ರೆ ಇದು ಎಷ್ಟೊಂದು ಪಾರ್ಟಿಗಳಿಗೆ ನಾವು ಯೂಸ್ ಮಾಡ್ಬೋದು ಅಲ್ವಾ. ಅದೇ ಇವಾಗ ನಾವು ಬರ್ಡೇ ಪಾರ್ಟಿ ನಮ್ಮ ಮನೇಲೇ ಮಾಡ್ಕೊತೀವಿ ಅಂತಂದರೆ ಅದು ಯಾವಾಗ ನೋಡಿದ್ರೂ ಒಂದೇ ಥರ ಅಂತ ಅನಿಸುತ್ತೆ ಡೆಕೋರೇಟ್ ಮಾಡಿರೋದು. ಇದು ನೋಡಿ, ಟೀಪಾಯ್ಗೆ ಟೇಬಲ್ ಇರುತ್ತಲ್ಲ, ಟೀಪಾಯ್ ಕವರ್ ಬರುತ್ತಲ್ಲ ಮೇಲ್ಗಡೆಯಿಂದ, ಅದು ಇದು ನಾನೊಂದು ತೊಗೊಂಡೆ. ಅದು ಇವರು ಅಷ್ಟೇ, ಶಾಪವರು ಅಷ್ಟೇ, ತುಂಬ ಚೆನ್ನಾಗಿ ಎಲ್ಲನೂ ತೋರಿಸ್ತಾಯಿದ್ರು. ಇದು ಬೇಕಾ ಅದು ಬೇಕಾ ಅಂತ ಅಂದ್ಬಿಟ್ಟು. ನೋಡಿ, ಇದು ಗ್ಲಾಸು, ಇದಕ್ಕೆ ಲೈಟ್ ಬರುತ್ತೆ ಆಯಿತಾ. ಇದು ಸೆಲ್ಲಿಂದ ಇದು ಚಿಕ್ಕಿದು. ಆಮೇಲೆ ಈ ಥರ ಕ್ಯಾಂಡಲ್ಸ್, ಲೈಟ್ ಕ್ಯಾಂಡಲ್ಸ್, ಇದು ಅಷ್ಟೇ. ಅದು ಇದಿತ್ತಲ್ಲ, ಗ್ಲಾಸ್ ಇತ್ತಲ್ಲ, ಅದು 60 ರುಪೀಸ್ ಅಷ್ಟೇ. ಇದು ನೋಡಿ, ಇದಕ್ಕೂ ಅಷ್ಟೇ ಲೈಟ್ ಬರುತ್ತೆ, ಗ್ಲಿಟರ್ ಇರುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನಾವೇನು ಮರ್ತೋದ್ರೂ ಕೂಡ ಅವರೇ ತೋರಿಸ್ತಾರೆ ನಮಗೆ. ಇದು ಕೊಡಲಾ, ಈ ಥರ ಕೊಡಲಾ, ಇದು ಬೇಕಾ ಅದು ಬೇಕಾ ಅಂತ ಅಂದ್ಬಿಟ್ಟು. ನಮ್ಮ ಮನೆಯಿಂದ ಏನು ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ, ಇಲ್ಲ ಅಂತಂದರೆ ಬರ್ಕೊಂಡು ಕೂಡ ಬಂದಿರ್ತೀವಿ, ಇದು ತೊಗೋಬೇಕು ಅದು ತೊಗೋಬೇಕು ಅಂತ. ಆದರೂ ಒಂದೆರಡು ಮಿಸ್ ಆಗಿಬಿಡತ್ತೆ. ಬಟ್ ಅವರು ಹೇಳುವಾಗೆಲ್ಲ ಓಕೆ ಇದು ಬೇಕು, ಇದು ಬೇಕು ಅಂತ ಅನಿಸುತ್ತೆ. ನೋಡಿ, ಎಲ್ಲನೂ ಇದೆ ಇವ್ರ ಶಾಪಲ್ಲಿ. ಈ ಶಾಪ್ ಬಂದುಬಿಟ್ಟು ತನಿಷ್ಕ್ ಮೆಟಲ್ ಅಂತ ಇದೆಯಲ್ಲ, ತನಿಷ್ಕ್ ಮೆಟಲ್ ಹತ್ರ ಬಂದ ನಂತರ ನಾವು ಲೆಫ್ಟ್ ತೊಗೊಂಡ್ರೆ ನೋಡಿ, ಇಲ್ಲೇ ಒಂದು ಚಿಕ್ಕದಾಗಿ ಶಾಪ್ ಇದೆ. ಈ ಶಾಪ್ ಹೆಸರು ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನವರಂಗ ಅಂತ ಏನೋ ಇದೆ. ನೀವು ಆರಾಮಾಗಿ ಹೋಗಿ ತೊಗೋಬೋದು. ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ತೊಗೊಂಡು ಬಂದ್ವಿ. ನೋಡಿ, ಇದು ಈ ಕಡೆ ಸ್ಯಾರಿ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ. ಇಲ್ಲಿ ಬಂದರೆ ಅಂತೂ ನಮ್ಮ ತಲೆ ಕೆಟ್ಟು ಹೋಗ್ಬಿಡುತ್ತೆ, ಸಖತ್ತಾಗಿರುತ್ತೆ. ಒಂದು 15ರಿಂದ ಒಂದು 20 ಸಾವಿರ ತೊಗೊಬಂದುಬಿಟ್ರೆ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಚಿಕ್ಕಪೇಟೆಯಲ್ಲಿ ಎಲ್ಲರೂ ಅಂತಾರೆ ಚಿಕ್ಕಪೇಟೆಯಲ್ಲಿ ಕಡಿಮೆ ಅಂತ. ಹೌದು, ನಿಜವಾಗ್ಲೂ ಚಿಕ್ಕಪೇಟೆಯಲ್ಲಿ ಕಡಿಮೆ. ಬಟ್ ಆ ಥರ ಶಾಪ್ಗಳಿಗೆ ಹೋಗಿ ನಾವು ಕೂತ್ಕೊಂಡು ಹುಡುಕಬೇಕು. ಸರಿ ಆಯಿತು, ಈ ಶಾಪಲ್ಲಿ ಇಲ್ಲ ಅಂತಂದರೆ ಇನ್ನೊಂದು ಶಾಪಿಗೆ ಹೋಗಬೇಕು, ಹುಡುಕಬೇಕು ಅಂತ ಇರಬೇಕು. ಹೊಟ್ಟೆ ತುಂಬಿಸ್ಕೊಂಡು ಬಂದಿರಬೇಕು. ಯಾಕಂತಂದರೆ ಇಲ್ಲಿ ತಿನ್ನೋಕ್ಕೆ ಹೋಟೆಲ್ಗಳು, ಇಲ್ಲ ಅಂತಂದರೆ ಏನೋ ಒಂದು ಸ್ನ್ಯಾಕ್ ತೊಗೊಳ್ಳೋಣ ಅಂತ ಅಂದರೆ ಆ ಥರ ಶಾಪ್ಗಳೆಲ್ಲ ಇಲ್ಲ ಇಲ್ಲಿ. ನೋಡಿ, ಎಷ್ಟು ಜಾಸ್ತಿ ಜನ ಇತ್ತು ಅಂತ ಅಂದರೆ ನಮಗೆ ಹೋಗುವಾಗಷ್ಟು ಜನ ಅಂತ ಅನಿಸಿಲ್ಲ, ಬರುವಾಗ ಸಖತ್ ಜನ ತುಂಬ ಜಾಸ್ತಿ ಇತ್ತು ಅಂತ ಅನಿಸ್ತು. ಬಟ್ ಆರಾಮಾಗಿ ಹೋದ್ವಿ. ಪಾಪು ಕೂಡ ಅಷ್ಟೇ, ಏನು ಕಿರಿಕಿರಿ ಮಾಡ್ತಾ ಇರಲಿಲ್ಲ, ಆರಾಮಾಗಿದ್ದ. ನೋಡಿ, ಇಲ್ಲಿ ನಿಮಗೆ ಮೇಕಪ್ದೇನಾದರೂ ಐಟಮ್ಸ್ ಬೇಕು ಅಂತಂದರೆ ಸಿಗತ್ತೆ. ಭೈರಪ್ಪ ಆ್ಯಂಡ್ ಸನ್ಸ್ ಇದೆ, PVR ಇದೆ, ಪಂಚೆ ಅಂಗಡಿ ಇದೆ, ಆಮೇಲೆ ಇದು ಕೂಡ ಇದೆ, ಸುದರ್ಶನ್ ಸಿಲ್ಕ್ ಇದೆ. 2 ಇದೆ ಇಲ್ಲಿ ಸುದರ್ಶನ್ ಸಿಲ್ಕ್ಸ್. ಈ ಥರ ಇದು ಹಳದಿಗೆ ಅರಿಶಿನಕ್ಕೆಲ್ಲ ಹಾಕೋತಾರಲ್ಲ, ಆ ಥರ ಎಲ್ಲ ಇಲ್ಲಿ ಎಷ್ಟು ಕಡಿಮೆಗೆ ಸಿಗುತ್ತೆ ಗೊತ್ತಾ. 100, 100, 150 ರೂಪಾಯಿಗೆಲ್ಲ ಸಿಕ್ಬಿಡತ್ತೆ. ಅದು ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಿ ಅಂತಂದರೆ ಜಾಸ್ತಿ ಆಗುತ್ತೆ. ಇಲ್ಲ ಅದೊಂದಕ್ಕೋಸ್ಕರ ಬರ್ತೀವಿ ಅಂತಂದರೆ ನಿಮಗೆ ಲಾಸ್ ಆಗುತ್ತೆ. ಇಲ್ಲ, 2 ಸೆಟ್ಟೇ ಬೇಕು ನಮಗೆ ಮದುವೆದು ಪೂರ್ತಿ, ನಾವು ಏನೇನು ಬೇಕೋ ಎಲ್ಲ ತೊಗೋಬೇಕು ಅಂತ ಅಂದರೆ ಆರಾಮಾಗಿ ಇಲ್ಲಿ ಬಂದು ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು. ಬೆಳಗ್ಗೆ ಬಂದರೆ 11 ಗಂಟೆ ಹತ್ರ ಎಲ್ಲ ಇದು ಓಪನ್ ಆಗಿರುತ್ತೆ. 11 ಗಂಟೆ ಹತ್ರ ಬಂದರೆ ಮಧ್ಯಾಹ್ನ 2-3 ಗಂಟೆ ತನಕನೂ ನಮ್ಗೆ ಏನು ಬೇಕೋ ಎಲ್ಲ ತೊಗೊಂಡು ಹೋಗ್ಬೋದು. ನಾನಿದೊಂದು ಶಾಪಿಗೆ ಹೋಗಿದ್ದೆ ನೋಡಿ, ಇಲ್ಲೂ ಅಷ್ಟೇ ಸೂಪರಾಗಿ ದೇವ್ರ ಮನೆಗೆ ಏನೇನು ಬೇಕು ಎಲ್ಲನೂ ಇತ್ತು. ಅದೇನೋ ದೀಪ ತೊಗೊಳಕ್ಕೆ ಹೋಗಿದ್ದು ನಾನು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಬರ್ಡೇ ಡೆಕೋರೇಷನ್ದು ಡೆಕೋರೇಟ್ ಮಾಡಿರೋದು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದಾಗಿಲ್ಲ, ಮನೇಲಿ ಇದಾಗೋಯ್ತಲ್ಲ ನಮ್ಮ ಮಾವದು, ಹಾಗಾಗಿ ಹಾಕೋಕ್ಕಾಗಿಲ್ಲ. ಬರ್ಡೇ ಕೂಡ ಮಾಡಿಲ್ಲ ನಾವು.